ಹಲೋ ಗಾಯ್ಸ್, ಇವತ್ತು ನಾನು ನನ್ನ ಅಜ್ಜಿ ಮನೆಗೆ ಬಂದಿದ್ದೆ. ಅಜ್ಜಿ ಮನೇಲಿ ಪೂಜೆ ಇತ್ತು. ಸೊ ಹೋದ ಕೂಡಲೇ ಮಾಲ್ಟ್ ಮಾಡಿ ಇಟ್ಟಿದ್ರು ಅತ್ತೆ. ಅದನ್ನೆಲ್ಲ ಕುಡ್ಕೊಂಡು ನಾವು ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಇವಳು ನೋಡಿ ನನ್ನ ತಂಗಿ ನೋಡಲಿಕ್ಕೆ ಸೇಮ್ ಟು ಸೇಮ್ ಸಾಯಿ ಪಲ್ಲವಿ ಥರ ಇದ್ದಾಳೆ. ವಿದೌಟ್ ಮೇಕಪ್, ಏನು ಮೇಕಪ್ ಎಲ್ಲ ಏನೂ ಮಾಡಲ್ಲ ಅವಳು. ಪಿಂಕ್ ಪಿಂಕ್ ಆಗ್ತಾಳೆ, ಸ್ವಲ್ಪ ನಗಡಿದ್ರು ಸಾಕು. ಬಾಬೆ ಹಣ್ಣನ್ನ ಎತ್ಕೋಬೇಕು ಅಂತ ಅವನ ರೂಮಿಗೆ ಹೋದರೆ ಅವನು ಆಲ್ರೆಡಿ ಮಲ್ಕೊಂಡಿದ್ದ. ಸೊ ಹೊರಗಡೆ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ತುಂಬ ರಿಲೇಟಿವ್ಸ್ ಏನಿರಲಿಲ್ಲ, ನಮ್ಮ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಇದ್ದಾರಲ್ಲ ಅವ್ರು ಮಾತ್ರ ಇದ್ವಿ. ದೊಡ್ಡಮ್ಮನವರು ಅಂದರೆ ನನ್ನ ಭಾವಂದು ಅತ್ತೆ ಅಂದರು, ಅವ್ರು ಮಾತ್ರ ಇದ್ದರು. ಸೊ ಹೊರಗಡೆ ತುಂಬ ಹಾಟ್ ಇದೆ, ತುಂಬ ಸೆಕೆ ಆಗ್ತಾ ಇತ್ತು. ಅದ್ರ ಜೊತೆಗೆ ಹೋಮ ಎಲ್ಲ ಆಗ್ತಾ ಇತ್ತಲ್ಲ, ಭಾವ ಅಕ್ಕ ಅತ್ತೆ ಎಲ್ಲ ಬೆವರಿ ಹೋಗಿದ್ರು. ನಾನು ಸಹ ಪೂಜೆಗೆ ಕೈಯೆಲ್ಲ ಮುಕ್ಕೊಂಡೆ. ಸೊ ಲೆಟ್ಸ್ ಮೀಟ್ ಅವರ್ ಡಾಗೀಸ್. ಒಬ್ಬ ನನ್ನನ್ನು ಮಿನಿ ಮಿನಿ ಅಂತ ನೋಡ್ತಾ ಇದ್ದ, ಇನ್ನೊಬ್ಬ ಎಚ್ಚರ ಇದ್ದ, ಬಟ್ ಏನು ರಿಯಾಕ್ಟ್ ಏನು ಮಾಡ್ತಾ ಇರಲಿಲ್ಲ. ನಾನು ಲಾಸ್ಟ್ ಟೈಮ್ ಸಣ್ಣ ಭಾವಂದು ಮದುವೆ ಇತ್ತು. ಮದುವೆ ಟೈಮಲ್ಲಿ ಒಂದು 4 ಡೇಸಿಗೆ ಎಮರ್ಜೆನ್ಸಿ ಲೀವ್ ತಗೊಂಡು ಹೋಗಿದ್ದೆ. ಅದೊಂದು ಸರ್ಪ್ರೈಸ್ ವಿಸಿಟ್ ಆಗಿತ್ತು. ಅದಾದಮೇಲೆ ನಾನು 1 ಇಯರ್ ಬಿಟ್ಟು ಇವಾಗ ಅಜ್ಜಿ ಮನೆಗೆ ಹೋಗ್ತಿರೋದು. ಸೊ ತೋಟ ಎಲ್ಲ ನೋಡುವಾಗ ನಂಗೆ ತುಂಬ ಖುಷಿ ಆಗ್ತಾ ಇತ್ತು. ಅಂದರೆ ಎಲ್ಲ ಗ್ರೀನ್ ಗ್ರೀನ್ ಇದೆ ಅಲ್ಲ, ನಾವು ಊರಿಗೆ ಬಂದರೆ ಮಾತ್ರ ಈ ಥರ ನೋಡ್ಲಿಕ್ಕೆ ಆಗ್ತದಲ್ವ. ಸೊ ಇದನ್ನೆಲ್ಲ ನಾನು ನೋಡಿಕೊಂಡು ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನನ್ನ ಅಜ್ಜಿ ಮನೆ ಇರೋದು ಮಂಡೆಕೋಲು ಅಂತ. ಇದು ಆ್ಯಕ್ಚುಲಿ ಸುಳ್ಯಪೇಟೆಯಿಂದ ಸ್ವಲ್ಪ ಒಳಗಡೆ ಇದೆ. ಅಂದರೆ ಟೌನ್ ಆ ಥರ ನಮಗೆ ಹತ್ತಿರ ಆಗಲ್ಲ. ಮಂಡೆಕೋಲ್ ಪೇಟೆ ಮಾತ್ರ ನಮಗೆ ಸ್ವಲ್ಪ ಟೌನ್ ಸಿಗೋದು. ಸೊ ಆ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ. ಒಂದು ಕಾಡಿನ ಮಧ್ಯೆ ನಾವಿದ್ದಾವಲ್ವ. ಸೊ ಏನು ಪ್ರಕೃತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮನೆ ಕೆಳಗಡೆಯಿಂದ ನಾನು ಎಂಜಾಯ್ ಮಾಡಿ ಮತ್ತು ಮೇಲ್ಗಡೆಯಿಂದ ಸ್ವಲ್ಪ ವೀವ್ ನೋಡ್ಕೊಂಡು ಬರುವ ಅಂತ ಮೇಲ್ಗಡೆ ಹೋದ್ವಿ. ಅಲ್ಲಿ ಸ್ವಿಂಗ್ ಎಲ್ಲ ಇತ್ತು. ಅದ್ರಲ್ಲಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಎಲ್ಲ ಆಡಿ, ಅಂದರೆ ನನಗೂ ಆಸೆ ಆಗ್ತಾ ಇತ್ತು. ನಾನು ಹೆವಿ ಇದ್ದೇನೆ, ಬಟ್ ಸ್ಟಿಲ್ ಅದು ನನ್ನ ವೆಯ್ಟನ್ನು ಹ್ಯಾಂಡಲ್ ಮಾಡ್ತಾ ಇತ್ತು ಆ ಸ್ವಿಂಗ. ಅದರಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ಇವರಿಗೆ ಕಲಶ ಸ್ನಾನ ಇತ್ತು. ಸೊ ಬಾಬೆ ಆಗ ಎದ್ದಿದ್ದ, ಅವನಿಗೆ ಸಹ ಕಲಶ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದರು. ಮಕ್ಕಳಿಗೆ ಮತ್ತು ನೀರಂದರೆ ತುಂಬ ಇಷ್ಟ ಅಲ್ಲ. ಸೊ ಅವನು ಏನು ಸೈಲೆಂಟಾಗಿ ಕೂತ್ಕೊಂಡಿದ್ದ. ಅವರು ಭಟ್ರು ಕಲಶ ಸ್ನಾನ ಮಾಡಿಸುವಾಗಲೂ ಸೈಲೆಂಟಾಗಿ ಸ್ನಾನ ಎಲ್ಲ ಮಾಡಿಕೊಂಡ. ಅವನನ್ನು ಅಕ್ಕ ಹಿಡ್ಕೊಂಡಿದ್ರು, ಕಣ್ಣಿಗೆ ನೀರೆಲ್ಲ ಹೋಗಬಾರ್ದು ಅಂತ ಹೇಳಿ. ಭಾವ ಅಕ್ಕಂಗೂ ಖುಷಿಯಾಗಿರ್ಬೋದೇನೋ. ಆ್ಯಕ್ಚುಲಿ ತುಂಬ ಬಿಸಿ ಇತ್ತಲ್ಲ ಹೊರಗಡೆ. ಸೊ ಒಂದು ಸರ್ತಿ ನೀರು ಬೀಳುವಾಗ ಸ್ವಲ್ಪ ಖುಷಿಯಾಗಿರ್ಬೋದು. ಮತ್ತು ತುಂಬ ಕ್ರಮಗಳೆಲ್ಲ ಇತ್ತು. ಅಂದರೆ ಬಿಂದಿಗೆಯಲ್ಲಿ ಇವರ ಮುಖ ನೋಡ್ಕೋಬೇಕಿತ್ತು. ಸೊ ಗ್ಯಾಪಲ್ಲಿ ಅತ್ತೆ ಮಿಸ್ ಆಗಿದ್ದರು. ಅತ್ತೆಗೆ ಗೊತ್ತಿರಲಿಲ್ಲ ಹೊರಗಡೆ ಕೂತು ನೀರು ಹೊಯ್ಬೇಕು ಅಂತ. ಅತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದರು. ಸೊ ಭಟ್ರು ಸೆಕೆಂಡ್ ರೌಂಡ್ ಅವರಿಗೆ ಮತ್ತೆ ನೀರು ಹಾಕಿ ಕಲಶ ಸ್ನಾನ ಮಾಡಿಸಿದ್ರು. ಓಕೆ, ಅದಾದಮೇಲೆ ಗೋಪೂಜೆ ಇತ್ತು. ನಾವು ಎಷ್ಟೊಂದು ಲಕ್ಕೀಸ್ ಅಲ್ವಾ. ನಾವು ದಿನ ದಿನ ಹೋದಾಗೆ ನಾವು ಹೊಸ ಹೊಸ ಕ್ರಮಗಳನ್ನು ನೋಡ್ತಾ ಇರ್ತೀವಿ. ನಮಗೂ ಕೂಡ ಇದೊಂಥರ ಖುಷಿ ಕೊಡುತ್ತೆ. ಯಾಕಂದರೆ ಊರು ಬಿಟ್ಟಿರ್ತೀವಿ ನಾವು, ಇದನ್ನೆಲ್ಲ ನೋಡಿದ್ರೆ ತುಂಬ ಟೈಮ್ ಆಗಿರುತ್ತೆ. ಸೊ ವಾಪಸ್ ಈ ಥರ ಇದನ್ನೆಲ್ಲ ನೋಡುವಾಗ ನಮಗೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಅದೆಲ್ಲ ನೆನಪಾಗುತ್ತಲ್ಲ. ದನದಲ್ಲಿ ಅವಳದು ಅಮ್ಮ ಮತ್ತು ಮಗಳು ಅವರಿಗಿಬ್ಬರಿಗೆ ಅವ್ರದ್ದು ಕೈ ಕಾಲೆಲ್ಲ ತೊಳೆದು ಅವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಹೊಸ ಬಟ್ಟೆ ಎಲ್ಲ ಹಾಕಿ ಆ ಥರ ತುಂಬ ಕ್ರಮಗಳೆಲ್ಲ ಇತ್ತು. ಅವರಿಬ್ಬರು ಕೂಡ ಚೆನ್ನಾಗಿ ಕೋಆಪ್ರೇಟಿವ್ ಮಾಡ್ತಾಯಿದ್ರು, ಏನು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಪಾಪು ಕೂಡ ಇತ್ತಲ್ಲ ನಮ್ಮ ಜೊತೆ. ಸೊ ದನ ಕೂಡ ಹಾಗೆ, ಪಾಪು ಇದ್ರೂ ಅಂದರೆ ದನದ್ದು ಪಾಪು ಇದ್ದರೂ ಕೂಡ ಏನೂ ತೊಂದರೆ ಇರಲಿಲ್ಲ. ತುಂಬ ಪಾಪ ಇದ್ಲವಳು. ಸೊ ನಮ್ಗೆ ಯಾವ ಥರ ಬೇಕಿತ್ತು ಆ ಥರ ನಾವು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಸೊ ಪೂಜೆ ಒಂದು ಪಾರ್ಟ, ಅವರಿಗೆ ಕೂಡ ಪ್ರಸಾದ ಕೊಡಲಿಕ್ಕಿತ್ತು. ಸೊ ದನ ಮತ್ತು ಕರುಗೆ ಇಬ್ಬರಿಗೆ ಕೂಡ ಪ್ರಸಾದ ಎಲ್ಲ ಕೊಟ್ಟರು. ಆಮೇಲೆ ಅವರಿಗೆ ಆರತಿ ಕೂಡ ಮಾಡಲಿಕ್ಕಿತ್ತು. ಸೊ ದನ ಮತ್ತು ಕರುಗೆ ಅಕ್ಕ ಭಾವ ಆರತಿ ಕೂಡ ಮಾಡಿದ್ರು. ಅದಾದಮೇಲೆ ಪೂಜೆದು ಲಾಸ್ಟ್ ಪಾರ್ಟ, ಅಕ್ಕ ಭಾವಂಗೆ ಬಾಬೆಗೆ ಆರತಿ ಮಾಡಬೇಕಿತ್ತು. ನನ್ನ ಅಮ್ಮನ ಇಬ್ಬರು ಅಕ್ಕನವರು, ಅವರು ಆರತಿ ಎಲ್ಲ ಮಾಡಿದ್ರು ಅಕ್ಕನಿಗೆ ಭಾವನಿಗೆ. ಅದಾದಮೇಲೆ ಊಟ ಎಲ್ಲ ರೆಡಿಯಾಗಿತ್ತು. ಸೊ ಆಲ್ರೆಡಿ ಮಧ್ಯಾಹ್ನ ಸಹ ಆಗಿತ್ತು. ಹೊಟ್ಟೆ ಬೇರೆ ಹಸಿತಾ ಇತ್ತು. ನಾವು ಬೇಗ ಹೋಗಿ ಗ್ಯಾಪಲ್ಲಿ ಹೋಗಿ ನಾವು ಊಟ ಎಲ್ಲ ಮಾಡ್ಕೊಂಡ್ವಿ. ಮತ್ತು ನನ್ನ ಅತ್ತೆ ಸಹ ಇದ್ದರು. ಅತ್ತೆ ಜೊತೆ ನಾನು ಫೋಟೋ ತೆಗೆದಿರಲಿಲ್ಲ. ಸೊ ಅತ್ತೆ ಮತ್ತು ಅತ್ತೆ ಮಗ, ನನ್ನ ಸಣ್ಣ ಭಾವ, ಅವನ ಜೊತೆ ಫೋಟೋ ಎಲ್ಲ ತಗೊಂಡು ನಾವು ಮನೆಗೆ ಹೊರಟ್ವಿ.